ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಸೈನ್ಸ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ದಿವಸ ತಮಗೆಲ್ಲರಿಗೂ ತಿಳಿದಂತೆ ನಾವು ಈಗಾಗಲೇ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತೆ 2019ರಿಂದ 2025ರ SSLC ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ 1 ಅಂಕದ ಪ್ರಶ್ನೆಗಳ ಕುರಿತು ಸಂಪೂರ್ಣವಾದ ಉತ್ತರದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಇದರ ಮುಂದುವರೆದ ಭಾಗ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. ಅದರಲ್ಲಿ ಸೆಲ್ ನಂಬರ್ 32ನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳ ಮುಂದುವರೆದ ಪ್ರಶ್ನೆ ಸಂಖ್ಯೆ 32. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಬೇಕಾಗಿತ್ತಂದ್ರೆ ಅಲ್ಲಿ ನಾವು 4 ವೀಕ್ಷಣೆಗಳನ್ನು ಮಾಡ್ತೀವಿ. ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. 2 ಪ್ರತಿವರ್ತಕಗಳು ಸೇರಿ ಉತ್ಪನ್ನಗಳು ಉಂಟಾಗುವುದು ಅಥವಾ ಒಂದು ಪ್ರತಿವರ್ತಕದಿಂದ 2 ಉತ್ಪನ್ನಗಳು ಉಂಟಾಗುವುದು. ಆವಾಗ ಪ್ರತಿವರ್ತಕಗಳಲ್ಲಿರುವಂಥ ಸ್ಥಿತಿ ಬೇರೆ ಇರುತ್ತೆ, ಉತ್ಪನ್ನಗಳಲ್ಲಿರುವಂಥ ಸ್ಥಿತಿ ಬೇರೆ ಇರ್ಬೋದು. ಪ್ರತಿವರ್ತಕಗಳಲ್ಲಿರುವಂಥ ಬಣ್ಣನೇ ಬೇರೆ ಇರ್ಬೋದು, ಉತ್ಪನ್ನಗಳಲ್ಲಿರುವಂಥ ಬಣ್ಣ ಬದಲಾವಣೆ ಆಗ್ಬೋದು. ಜೊತೆಗೆ ಅನಿಲದ ಬಿಡುಗಡೆ ಆಗ್ಬೋದು ಅಥವಾ ತಾಪದಲ್ಲಿ ಬದಲಾವಣೆ ಆಗ್ಬೋದು. ಇವೇನಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಬೇಕಾಗಿತ್ತಂದ್ರೆ ನಾವು ಇವು 4ರಲ್ಲಿ ಯಾವುದಾದ್ರೂ ಒಂದು ಬದಲಾವಣೆಯನ್ನು ಕಾಣ್ಬೋದು ಅಥವಾ ಈ 4ರಲ್ಲಿ ಯಾವುದಾದ್ರೂ 2 ಬದಲಾವಣೆಯನ್ನು ಕಾಣ್ಬೋದು. ಮುಂದಿನ ಪ್ರಶ್ನೆ, ಸಂಯೋಗ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. 33ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಒಂದು ಉತ್ಪನ್ನವನ್ನು ಕೊಡುವ ರಾಸಾಯನಿಕ ಕ್ರಿಯೆ, ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕವಾಗಿ ಸೇರಿ ಒಂದೇ ಉತ್ಪನ್ನವನ್ನು ಕೊಡುವಂಥ ರಾಸಾಯನಿಕ ಕ್ರಿಯೆಗೆ ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಸಂಯೋಗ ಅಂದರೆ ಇದರ ಅರ್ಥ ಕೂಡುವುದು. 2 ಇರ್ಬೋದು, 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಕೂಡಿ ಒಂದೇ ಉತ್ಪನ್ನ ಉಂಟಾದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ 2Mg, ಮ್ಯಾಗ್ನೀಸಿಯಮ ಆಕ್ಸಿಜನ್ ಜೊತೆ, ಇಲ್ಲಿ ಮ್ಯಾಗ್ನೀಸಿಯಮ್ ಒಂದು ಪ್ರತಿವರ್ತಕ, ಆಕ್ಸಿಜನ್ ಒಂದು ಪ್ರತಿವರ್ತಕ, 2 ಕೂಡಿದಾಗ ಮ್ಯಾಗ್ನೀಸಿಯಂ ಆಕ್ಸೈಡ್ ಎಂಬುದು ಒಂದು ಉತ್ಪನ್ನ ಉಂಟಾಗ್ಯದ. ಇದು ರಾಸಾಯನಿಕ ಸಂಯೋಗ ಕ್ರಿಯೆಗೆ ಉದಾಹರಣೆ ಆಗುತ್ತೆ. 34ನೇ ಪ್ರಶ್ನೆ, ವಿಭಜನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ವಿದ್ಯಾರ್ಥಿಗಳೇ, ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಮುಖವಾಗಿ 4 ವಿಧಗಳಂತ ಹೇಳ್ತೀವಿ. ಒಂದನೇದು ಸಂಯೋಗ ಕ್ರಿಯೆ. ನೆಕ್ಸ್ಟ್ 34ನೇ ಪ್ರಶ್ನೆ, ವಿಭಜನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳ್ಯಾರ. ಒಂದು ಪ್ರತಿವರ್ತಕ ವಿಭಜನೆಗೊಂಡು 2 ಅಥವಾ ಹೆಚ್ಚು ಉತ್ಪನ್ನಗಳನ್ನು ಕೊಡುವ ರಾಸಾಯನಿಕ ಕ್ರಿಯೆಗೆ ನಾವು ವಿಭಜನ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಪ್ರತಿವರ್ತಕ ಒಂದೇ ಇರುತ್ತೆ, ಅದು ವಿಭಜನೆಯಾಗಿ ಡಿವೈಡ್ ಆಗಿ ಒಡೆದು ಏನಾಗುತ್ತಪ್ಪ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಆಗ್ಬೋದು. ಉದಾಹರಣೆ ನೋಡಿ, CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಾಯಿಸಿದಾಗ, ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ನಾವು ಕಾಯಿಸಿದಾಗ ಉಷ್ಣವನ್ನು ನೀಡಿದಾಗ ಏನಾಗುತ್ತೆ? ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಪ್ರತಿವರ್ತಕಗಳು ಒಂದಿತ್ತು, ನೆಕ್ಸ್ಟ್ ಉತ್ಪನ್ನಗಳೆಷ್ಟದು? 2 ಆದವು. ಒಂದು ಪ್ರತಿವರ್ತಕ ವಿಭಜನೆಯಾಗಿ 2 ಉತ್ಪನ್ನಗಳು ಬಿಡುಗಡೆ ಆದ್ರೆ ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಬಿಡುಗಡೆ ಆದ್ರೆ ಅದಕ್ಕೆ ನಾವು ರಾಸಾಯನಿಕ ವಿಭಜನ ಕ್ರಿಯೆ ಎಂದು ಕರೆಯುತ್ತೇವೆ. 35ನೇ ಪ್ರಶ್ನೆ, ಸ್ಥಾನಪಲ್ಲಟ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಉತ್ತರ, ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆ. ಯಾವ ಒಂದು ಧಾತು ಅಥವಾ ಯಾವ ಒಂದು ಲೋಹ ಅತಿ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರ್ತದ ಅದು ಏನು ಮಾಡಬೇಕಪ್ಪ ಅಂದ್ರೆ ಸಂಯುಕ್ತದೊಂದಿಗೆ ಇರುವಂತಹ ಒಂದು ಧಾತುವನ್ನು ಪಲ್ಲಟಗೊಳಿಸಿ ಅಲ್ಲಿರುವಂಥ ಅಯಾನನ್ನು ತೆಗೆದುಕೊಂಡು ಹೊಸ ಉತ್ಪನ್ನವಾಗಿ ಮಾರ್ಪಾಡಾಗಬೇಕು. ಅದಕ್ಕೆ ನಾವು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. CuSO4 ತಾಮ್ರದ ಸಲ್ಫೇಟ್ ಪ್ಲಸ್ Fe. ಇಲ್ಲಿ Fe ಮತ್ತು ತಾಮ್ರಕ್ಕೆ ಹೋಲಿಸಿದ್ರೆ ತಾಮ್ರದಕ್ಕಿಂತಲೂ Fe ಕಬ್ಬಿಣ ಅತಿ ಕ್ರಿಯಾಶೀಲವಾದಂಥ ಧಾತು. ಆದ್ದರಿಂದ ತಾಮ್ರದ ಸಲ್ಫೇಟ್ ಎಂಬ ಸಂಯುಕ್ತದಲ್ಲಿ ತಾಮ್ರವನ್ನು ಪಲ್ಲಟಗೊಳಿಸಿ SO4 ತೆಗೆದುಕೊಂಡು ಕಬ್ಬಿಣದ ಸಲ್ಫೇಟ್ ಆಗಿ ಮಾರ್ಪಾಡಾಗುತ್ತೆ. ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗುತ್ತೆ. ಮುಂದಿನ ಪ್ರಶ್ನೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಟ್ಟಾಗ ಬಣ್ಣ ಬದಲಾಗುವುದು ಏಕೆ? ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೆಯಿರಿ. ಇದು ಏಪ್ರಿಲ್ 2022, ಆಗಸ್ಟ್ 2024ರಲ್ಲಿ 3ನೇ ಪರೀಕ್ಷೆಗೆ ಕೇಳಿದಂತಹ ಪ್ರಶ್ನೆಯಾಗಿರುತ್ತದೆ ವಿದ್ಯಾರ್ಥಿಗಳೇ.
ಕಬ್ಬಿಣದ ಮೊಳೆ ತಾಮ್ರದ ಸಲ್ಫೇಟ್, ಆ ತಾಮ್ರದ ಸಲ್ಫೇಟ್ನ ಬಣ್ಣ ನೀಲಿ ಬಣ್ಣ ಇರ್ತದೆ. ಕಬ್ಬಿಣದ ಮೊಳೆಯನ್ನು ನೀಲಿ ಬಣ್ಣವನ್ನು ಹೊಂದಿರುವಂಥ ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸಿದಾಗ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಕಬ್ಬಿಣ ಅತಿ ಹೆಚ್ಚು ಕ್ರಿಯಾಶೀಲವಾದಂಥ ಧಾತು. ಯಾವುದಕ್ಕೆ ಹೋಲಿಸಿದ್ರೆ? ತಾಮ್ರಕ್ಕೆ ಹೋಲಿಸಿದ್ರೆ ಕಬ್ಬಿಣ ಹೆಚ್ಚಿನ ಕ್ರಿಯಾಶೀಲವಾದಂಥ ಧಾತು. ಇಲ್ಲಿ ತಾಮ್ರದ ಸಲ್ಫೇಟ್ ಎಂಬುದು ಒಂದು ಸಂಯುಕ್ತ ವಸ್ತು. ಇಲ್ಲಿರುವಂಥ ತಾಮ್ರವನ್ನು ಪಲ್ಲಟಗೊಳಿಸಿ ಏನಾಗುತ್ತೆ? ಕಬ್ಬಿಣ SO4 ತೆಗೆದುಕೊಂಡು ಕಬ್ಬಿಣದ ಸಲ್ಫೇಟ್ ಆಗುತ್ತಾ. ಮೊದಲ ತಾಮ್ರದ ಸಲ್ಫೇಟ್ ಯಾವ ಬಣ್ಣದಲ್ಲಿರ್ತದೆ? ನೀಲಿ ಬಣ್ಣದಲ್ಲಿರ್ತದೆ. ಆಮೇಲೆ ಕಬ್ಬಿಣದ ಸಲ್ಫೇಟ್ ಯಾವ ಬಣ್ಣಕ್ಕೆ ಪರಿವರ್ತನೆ ಆಗುತ್ತಾ? ತಿಳಿ ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗುತ್ತಾ. ಆದ್ದರಿಂದ ಇಲ್ಲಿ ಏನಾಗುತ್ತೆ? ರಾಸಾಯನಿಕ ಕ್ರಿಯೆ ಜರುಗ್ಯದ. ಏಕೆಂದರೆ ಇಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗ್ಯದ. ಹಾಗಾಗಿ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ರಂದ್ರೆ ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗುತ್ತಾ. ಮುಂದಿನ ಪ್ರಶ್ನೆ 37. FeSO4 ಪ್ಲಸ್ Cu, FeSO4 ಪ್ಲಸ್ Cu, FeSO4 ಪ್ಲಸ್ Cu, CuSO4 ಪ್ಲಸ್ Fe ಈ ರಾಸಾಯನಿಕ ಕ್ರಿಯೆ ಜರುಗಲು ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. FeSO4 ಎಂಬುದು ಒಂದು ಸಂಯುಕ್ತ ವಸ್ತು, ಪ್ಲಸ್ Cu ಎಂದರೆ ತಾಮ್ರ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೋ ಏನಿಲ್ಲೋ? ನಡೀತಿತ್ತಂದ್ರೆ ಅಥವಾ ನಡಿಲಿಕ್ಕಂದ್ರೆ ಯಾಕಂಥೇಳಿ ಕಾರಣವನ್ನು ಕೊಟ್ಟು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳ್ಯಾರ. 37ನೇ ಪ್ರಶ್ನೆ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ, ಏಕೆಂದರೆ ತಾಮ್ರದ ಕ್ರಿಯಾಶೀಲತೆ ಕಬ್ಬಿಣದ ಕ್ರಿಯಾಶೀಲತೆಗಿಂತ ಕಡಿಮೆ ಇದೆ. ತಾಮ್ರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಇರುವಂಥ ಒಂದು ಧಾತು ಆಗಿದೆ. ಆದ್ದರಿಂದ ಕಬ್ಬಿಣದ ಸಲ್ಫೇಟ್ನಲ್ಲಿರುವಂತಹ ಕಬ್ಬಿಣವನ್ನು ತಾಮ್ರ ಸ್ಥಾನಪಲ್ಲಟಗೊಳಿಸಲು ಏನಾಗುತ್ತಾ? ಅಸಮರ್ಥವಾಗುತ್ತಾ. ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗಂಗಿಲ್ಲ, ರಾಸಾಯನಿಕ ಕ್ರಿಯೆ ಜರುಗಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 38. ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರಿಂದ ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನು ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರಿಂದ ಉಂಟಾಗುವ ರಾಸಾಯನಿಕ ಕ್ರಿಯೆ. ಇಲ್ಲಿ ಎರಡು ಪ್ರತಿವರ್ತಕಗಳನ್ನು ತಗೊಂಡಿವಿ. ಉದಾಹರಣೆಯಲ್ಲಿ Na2SO4 ಸೋಡಿಯಂ ಸಲ್ಫೇಟ್ ಇದರೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತಿಸಿದಾಗ ಏನು ಬಿಡುಗಡೆ ಆಗುತ್ತಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಸೋಡಿಯಂ ಮತ್ತು ಬೇರಿಯಂ ಇವೆರಡು ಮೂಲ ವಸ್ತುಗಳು ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡ್ಕೋತವ. ಪ್ರತಿವರ್ತಕಗಳಲ್ಲಿ ಸೋಡಿಯಂ ಸಲ್ಫೇಟ್ ಇದ್ದಿದ್ದು ಉತ್ಪನ್ನಗಳಲ್ಲಿ ಬೇರಿಯಂ ಸಲ್ಫೇಟ್ ಆಗುತ್ತೆ. ಪ್ರತಿವರ್ತಕದಲ್ಲಿ ಬೇರಿಯಂ ಕ್ಲೋರೈಡ್ ಇದ್ದಿದ್ದು ಉತ್ಪನ್ನಗಳಲ್ಲಿ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಂಡು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದ. ಹೀಗಾಗಿ ಇದನ್ನು ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. 39ನೇ ಪ್ರಶ್ನೆ. ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಸಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸಿದಾಗ ಯಾವ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ? ಇದನ್ನು ಹೆಸರಿಸಿ. ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ತಿಳಿಸಿ. 39ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಸೀಸದ ಅಯೋಡೈಡ್ ಏನು ಫಾರ್ಮೇಷನ್ ಆಗುತ್ತೆ? ಹಳದಿ ಬಣ್ಣದ ಪ್ರಕ್ಷೇಪ ಯಾವುದಪ್ಪ ಅಂದ್ರೆ ಸೀಸದ ಅಯೋಡೈಡ್. ಇಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೀತಪ್ಪ ಅಂದ್ರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ನಡೀತದ. ಯಾಕಂದ್ರೆ ಇಲ್ಲಿ ಪರಸ್ಪರ ಅಯಾನುಗಳ ವಿನಿಮಯವಾಗುತ್ತದೆ. ಸೀಸದ ನೈಟ್ರೇಟ್ AgNO3 ಅದಕ್ಕೆ ಪೊಟ್ಯಾಸಿಯಂ ಅಯೋಡೈಡ್ Ki ದ್ರಾವಣವನ್ನು ಹಾಕಿದಾಗ ಅಯಾನುಗಳ ವಿನಿಮಯವಾಗಿ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತಾ. ಆ ಪ್ರಕ್ಷೇಪದ ಹೆಸರು ಸೀಸದ ಅಯೋಡೈಡ್. ಸೀಸದ ಅಯೋಡೈಡ್. ಸೀಸದ ನೈಟ್ರೇಟ್ PbNO3 AgNO3 ಅಲ್ಲ, ಇದು ಏನಪ್ಪ ಸೀಸದ ನೈಟ್ರೇಟ್ ಅಂದ್ರೆ PbNO3. 40ನೇ ಪ್ರಶ್ನೆ. ಸೀಸದ ನೈಟ್ರೇಟ್ ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ. ಸೀಸದ ನೈಟ್ರೇಟ್ ಇದರ ಅಣುಸೂತ್ರ PbNO3. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ 40ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸೀಸದ ನೈಟ್ರೇಟ್ 2PbNO3 ಟೇಕನ್ ಟಾಯ್ಸ್. ಇದನ್ನು ಕಾಯಿಸಿದಾಗ ಉಂಟಾಗುವ ಕಂದು ಬಣ್ಣದ ಧೂಮ ಯಾವುದಪ್ಪ ಅಂದ್ರೆ 4NO2. ಇದು ನೈಟ್ರೋಜನ್ ಡೈಆಕ್ಸೈಡ್. ಇದನ್ನು ನಾವು ಕಂದು ಬಣ್ಣದ ಧೂಮ ಅಂತ ಕರಿತೀವಿ. 2PbNO3ಯನ್ನು ಕಾಯಿಸಿದಾಗ 2PbO ಪ್ಲಸ್ 4NO2 ಪ್ಲಸ್ O2. 41ನೇ ಪ್ರಶ್ನೆ. ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಒಂದೊಂದು ಉದಾಹರಣೆ ಕೊಡಿ. 41ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ
ಅಂತರ್ ಉಷ್ಣಕ ಕ್ರಿಯೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ, ಅಂತರ್ ಉಷ್ಣಕ ಕ್ರಿಯೆಗೆ ಸರಿಯಾದಂತಹ ಉತ್ತರ ನೋಡ್ರಿ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೊಳ್ಳಲ್ಪಡ್ತದ ಅದಕ್ಕೆ ನಾವು ಅಂತರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಅಂತರ್ ಉಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಯ ವಾಕ್ಯಗಳನ್ನು ಸರಿಪಡಿಸಿಕೊಳ್ಳಿ. ಅಂತರ್ ಉಷ್ಣಕ ಕ್ರಿಯೆ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗಬೇಕು, ಉಷ್ಣವನ್ನು ಹೀರಿಕೊಳ್ಳಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಉಷ್ಣವನ್ನು ಹೀರಿಕೊಳ್ಳುವಂತಹ ಕ್ರಿಯೆಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಅಂತರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್ ಎರಡು ಎಕ್ಸ್ಚೇಂಜ್ ಆಗ್ಯದ. ಅಂತರ್ ಉಷ್ಣಕ ಕ್ರಿಯೆ ಮುಂದೆ ಬಹಿರುಷ್ಣಕ ಕ್ರಿಯೆ ಡೆಫಿನೇಷನನ್ನು ಕೊಟ್ಟಾರ, ಬಹಿರುಷ್ಣಕ ಕ್ರಿಯೆ ಮುಂದೆ ಅಂತರ್ ಉಷ್ಣಕ ಕ್ರಿಯೆಯ ಡೆಫಿನೇಷನನ್ನು ಕೊಟ್ಟಾರ. ಅಂತರ್ ಉಷ್ಣಕ ಕ್ರಿಯೆಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಉಷ್ಣ ಹೀರಲ್ಪಡ್ತದ, ಬಹಿರುಷ್ಣಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ. ಸಮೀಕರಣಗಳನ್ನು ಸರಿಯಾಗಿ ಕೊಟ್ಟಾರ, ಬಟ್ ವಾಕ್ಯಗಳನ್ನು ಎಕ್ಸ್ಚೇಂಜ್ ಮಾಡಿ ಕೊಟ್ಟಾರ. CaCO3 ಇದನ್ನು ಕಾಯಿಸಿದಾಗ ಇಲ್ಲಿ ಏನಾಗುತ್ತೆ, CaCO3 ಇದನ್ನು ಕಾಯಿಸಿದಾಗ ಉಷ್ಣ ಹೀರಿಕೊಳ್ಳಲ್ಪಡ್ತದ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ CO2 ಫಾರ್ಮೇಷನ್ ಆಗುತ್ತೆ. ಇದು ಅಂತರ್ ಉಷ್ಣ ಕ್ರಿಯೆಗೆ ಉದಾಹರಣೆ. ಬಹಿರುಷ್ಣಕ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ ಇಲ್ಲಿ ಉಷ್ಣ ಬಿಡುಗಡೆ ಆಗುತ್ತಾ, ಮಿಥೇನ್ ಪ್ಲಸ್ 2O2 ಮಿಥೇನನ್ನು ಆಮ್ಲಜನಕದ ಸಹಾಯದಿಂದ ನಾವು ಕಾಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುತ್ತೆ, ಅದರ ಜೊತೆಗೆ ಶಾಖ ಬಿಡುಗಡೆ ಆಗುತ್ತೆ. ಶಾಖ ಮೀನ್ಸ್ ಉಷ್ಣ ಬಿಡುಗಡೆ ಆಗುತ್ತೆ. 42ನೇ ಪ್ರಶ್ನೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ಈ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ. 42ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಇದು ಕಾಯಿಸಿದಾಗ CaO ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತಾ. ಒಂದೇ ಪ್ರತಿವರ್ತಕ ಇದ್ದಿದ್ದು ಕಾಯಿಸಿದ ಬಳಿಕ ಎರಡು ಪ್ರತಿವರ್ತಕ ಉಂಟಾಗ್ಯಾವ. ಇಲ್ಲಿ ಉಷ್ಣ ಹೀರಲ್ಪಟ್ಟದ, ಹಾಗಾಗಿ ಇದನ್ನು ವಿಭಜನ ಕ್ರಿಯೆ ಅಥವಾ ಉಷ್ಣ ವಿಭಜನ ಕ್ರಿಯೆ ಅಥವಾ ಅಂತರ್ ಉಷ್ಣಕ ಕ್ರಿಯೆ ಮೂರರಲ್ಲಿ ಯಾವುದಾದ್ರೂ ಒಂದು ಕ್ರಿಯೆಯ ವಿಧಾನ ಬರೆದರೆ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ 43ನೇ ಪ್ರಶ್ನೆ, ರೆಡಾಕ್ಸ್ ಕ್ರಿಯೆ ಎಂದರೇನು, ಒಂದು ಉದಾಹರಣೆ ಕೊಡಿ. ರೆಡಾಕ್ಸ್ ಕ್ರಿಯೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆಗಳು ಒಮ್ಮೆಗೆ ಜರುಗುವ ರಾಸಾಯನಿಕ ಕ್ರಿಯೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆಯೂ ಆಗುತ್ತಾ ಮತ್ತು ಅಪಕರ್ಷಣ ಕ್ರಿಯೆಯೂ ನಡೆಯುತ್ತದೆ ಅಂಥ ರಾಸಾಯನಿಕ ಕ್ರಿಯೆಗೆ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ZnO ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್, ಇದು ರಾಸಾಯನಿಕ ಕ್ರಿಯೆ ಜರುಗಿದ ನಂತರ Zn ಪ್ಲಸ್ CO ಎಂದು ಮಾರ್ಪಾಡಾಗುತ್ತೆ. ಇಲ್ಲಿ ಉತ್ಕರ್ಷಣ ಹೊಂದಿದ್ದು ಯಾವುದಪ್ಪ ಅಂದ್ರೆ, ಉತ್ಕರ್ಷಣ ಹೊಂದಿರುವಂಥ ಪ್ರತಿವರ್ತಕ ಯಾವುದಪ್ಪ ಅಂದ್ರೆ ಕಾರ್ಬನ್. ಕಾರ್ಬನ್ ಆಕ್ಸಿಜನನ್ನು ತೆಗೆದುಕೊಂಡದು, ಯಾವುದು ಆಕ್ಸಿಜನನ್ನು ತಗೋತದೆ ಅಥವಾ ಆಕ್ಸಿಜನನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಉತ್ಕರ್ಷಣೆ ಆಗುತ್ತೆ. ನೆಕ್ಸ್ಟ್ ಆಕ್ಸಿಜನನ್ನು ಕಳ್ಕೊಂಡ್ರೆ ಏನಾಗುತ್ತೆ, ಅಪಕರ್ಷಣೆ ಆಗುತ್ತೆ. ZnO ಜಿಂಕ್ ಆಕ್ಸೈಡ್ ಏನು ಮಾಡ್ಯದಪ್ಪ ಅಂದ್ರೆ ಆಕ್ಸಿಜನನ್ನು ಕಳೆದುಕೊಂಡು ಜಿಂಕ್ ಆಗಿ ಮಾರ್ಪಾಡಾಗ್ಯದ. ZnO ಅಪಕರ್ಷಣೆಗೊಂಡಿದೆ, ಕಾರ್ಬನ್ C ಉತ್ಕರ್ಷಣಗೊಂಡಿದೆ. ಸೋಡಿಯಂ ಸಲ್ಫೇಟ್ ದ್ರಾವಣ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯ ದ್ವಿಸ್ಥಾನಪಲ್ಲಟ ಕ್ರಿಯೆ ಎನ್ನುವರು ಏಕೆ? ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳು ತಮ್ಮ ಅಯಾನುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತವೆ. SO4 ಮತ್ತು Cl2 ಇವೆರಡು ಅಯಾನ್. Na2SO4 ಪ್ಲಸ್ BaCl2 ಎರಡು ಪ್ರತಿವರ್ತಕಗಳು. ಈ ಪ್ರತಿವರ್ತಕಗಳಲ್ಲಿ ಅಯಾನುಗಳು ಯಾವುವು, SO4 ಮತ್ತು Cl2. ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಂಡು BaSO4 ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಅಂತೇಳಿ ಎರಡು ಉತ್ಪನ್ನಗಳು ಉಂಟಾಗ್ತವೆ. ಇಲ್ಲಿ ಅಯಾನುಗಳ ವಿನಿಮಯವಾಗಿರುವುದರಿಂದ ನಾವು ಇದನ್ನು ಏನಂತ ಕರಿತೀವಿ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. 45ನೇ ಪ್ರಶ್ನೆ, ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆ ಯಾವುದು? ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. 45ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ CaCO3 ಸುಣ್ಣದ ಕಲ್ಲು. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ನಾವು ಸುಣ್ಣದ ಕಲ್ಲು ಅಂತ ಕೂಡ ಕರಿತೀವಿ. ಇದನ್ನು ಕಾಯಿಸಿದಾಗ CaO ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು CO2 ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಒಂದು ಪ್ರತಿವರ್ತಕದಿಂದ ನಾವು ಎರಡು ಉತ್ಪನ್ನಗಳನ್ನು ಪಡೆದೀವಿ. ಇದು ಮೊದಲನೆಯದಾಗಿ ವಿಭಜನೆ ಕ್ರಿಯೆಗೆ ಉದಾಹರಣೆ. ಇಲ್ಲಿ ಕಾಯಿಸಿದಾಗ ಉಷ್ಣವನ್ನು ಬಳಕೆ ಮಾಡಿರುವುದರಿಂದ ಇದನ್ನು ನಾವು ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೀವಿ. 46ನೇ ಪ್ರಶ್ನೆ, ಸಂಕ್ಷಾರಣವನ್ನು ತಡೆಗಟ್ಟುವ ಅಥವಾ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ. ಸಂಕ್ಷಾರಣೆಯನ್ನು ತಡೆಗಟ್ಟುವ ಕ್ರಮವನ್ನು ತಿಳಿಸಿ. ಈ ಪ್ರಶ್ನೆಗೆ ಒಂದು ಸರಿಯಾದಂಥ ಉತ್ತರ ಅಂದ್ರೆ ನೋಡ್ರಿ, ಕಬ್ಬಿಣ ತುಕ್ಕು ಹಿಡಿಯದಂತೆ ತಡೆಗಟ್ಟಬೇಕಾಗಿತ್ತು ಅಥವಾ ನಶಿಸುವಿಕೆಯನ್ನು ತಡೆಗಟ್ಟಬೇಕಾಗಿತ್ತು, ಲೋಹಗಳು ತಮ್ಮ ಗುಣವನ್ನು ಕಳೆದುಕೊಳ್ಳದಂತೆ ತಡೆಗಟ್ಟಬೇಕಾಗಿತ್ತಂದ್ರೆ ಲೋಹಗಳಿಗೆ ಬಣ್ಣವನ್ನು ಬಳೆಯುವುದು ಅಥವಾ ಗ್ರೀಸನ್ನು ಹಚ್ಚುವುದು
ಲೋಹಗಳಿಗೆ ಎಣ್ಣೆಯನ್ನು ಸವರುವುದಾಗಿರ್ಬೋದು, ಅಯೋಡನೀಕರಣ ಮಾಡುವುದಾಗಿರ್ಬೋದು, ಅಥವಾ ಲೋಹದ ಮೇಲೆ ಸತುವಿನ ಲೇಪನವನ್ನು ಮಾಡುವುದಾಗಿರ್ಬೋದು, ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳನ್ನು ನಾವು ನಿರ್ದಿಷ್ಟ ಅನುಪಾತದಲ್ಲಿ ಬೆರೆಸಿ ಮಿಶ್ರ ಲೋಹಗಳನ್ನು ತಯಾರು ಮಾಡುವುದಾಗಿರ್ಬೋದು. ಇದರಲ್ಲಿ ಯಾವುದಾದ್ರೂ 2 ಪಾಯಿಂಟ್ಗಳನ್ನು ನಾವು ಸಂಕ್ಷಾರಣ ತಡೆಗಟ್ಟುವ ಕ್ರಮಗಳು ಅಂತ ಬರೆಯಬಹುದು ವಿದ್ಯಾರ್ಥಿಗಳೇ. 47ನೇ ಪ್ರಶ್ನೆ, ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗಾದರೆ ಎಕ್ಸ್ ಧಾತು ಯಾವುದು? ನೋಡ್ರಿ, ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಯಿಸಿದಾಗ, ಗಾಳಿಯಲ್ಲಿ ಅಂದರೆ ನಾವು ಆಮ್ಲಜನಕದ ಸಹಾಯದಿಂದ ಕಾಯಿಸ್ತೀವಿ. ಎಕ್ಸ್ ಧಾತು ಯಾವುದು? ಅದನ್ನು ಉರಿಸಿದಾಗ ಉಂಟಾದ ಕಪ್ಪು ಬಣ್ಣದ ವಸ್ತುವನ್ನು ಹೆಸರಿಸಿ. ಎಕ್ಸ್ ಧಾತು ಯಾವುದಪ್ಪ ಅಂದ್ರೆ ತಾಮ್ರ. ತಾಮ್ರವನ್ನು ಆಮ್ಲಜನಕ ಸಹಾಯದಿಂದ ಕಾಯಿಸಿದಾಗ ನಮಗೇನು ಬಿಡುಗಡೆ ಆಗುತ್ತೆ? ತಾಮ್ರದ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇಲ್ಲಿ ಎಕ್ಸ್ ಧಾತು ತಾಮ್ರ. ನೆಕ್ಸ್ಟ್ ಅದನ್ನು ಉರಿಸಿದಾಗ ಉಂಟಾದ ಕಪ್ಪು ಬಣ್ಣದ ಉತ್ಪನ್ನ ಯಾವುದಪ್ಪ ಅಂದ್ರೆ ತಾಮ್ರದ ಆಕ್ಸೈಡ್. ಮುಂದಿನ ಪ್ರಶ್ನೆ, ತಾಮ್ರದ ಮತ್ತು ಎಕ್ಸ್ ಎಂಬ ಧಾತುವಿನ ಪ್ರತಿವರ್ತನೆಯನ್ನು ಕೆಳಗಿನ ಸಮೀಕರಣದಲ್ಲಿ ನೀಡಲಾಗಿದೆ. CuSO4 ಪ್ಲಸ್ ಎಕ್ಸ್ ಎರೋಮಾರ್ಕ್ Cu+Y. Fe ಮತ್ತು Ag ಯಾವುದು ಎಕ್ಸ್ ಧಾತುವನ್ನು ಪ್ರತಿನಿಧಿಸುತ್ತದೆ? Fe ಮತ್ತು Agಗಳಲ್ಲಿ ಯಾವುದು ಎಕ್ಸ್ ಧಾತುವನ್ನು ಪ್ರತಿನಿಧಿಸುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ Y ಪ್ರತಿನಿಧಿಸುವ ಸಂಯುಕ್ತದ ಅಣುಸೂತ್ರವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆಯಲ್ಲಿ Ag ಅಂದರೆ ಸಿಲ್ವರ್ ಅಥವಾ ಬೆಳ್ಳಿ ಅಂತ ಕೊಟ್ಟಾರಲ್ಲ, ಇದು ಈ ಪ್ರಶ್ನೆಗೆ ಸಂಬಂಧ ಪಡದೇ ಇರುವಂಥ ಒಂದು ವಸ್ತು. ಇಲ್ಲಿ CuSO4 ಪ್ಲಸ್ ಎಕ್ಸ್ ಅಂದ್ರೆ Fe ಕಬ್ಬಿಣ, ಎರೋಮಾರ್ಕ್ Cu+Y ಅಂದ್ರೆ FeSO4 ಅಂತ ಆಗುತ್ತೆ. ನಮಗೆ ಎಕ್ಸ್ ಜಾಗದಾಗ ಏನು ಬರಬೇಕಾಗಿತ್ತಪ್ಪ ಅಂದ್ರೆ, ಎಕ್ಸ್ ಜಾಗದಾಗ ನಮಗೆ Fe ಬರಬೇಕು. ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗುತ್ತಾ. CuSO4 ಅಂದ್ರೆ ಒಂದು ಸಂಯುಕ್ತ ವಸ್ತು. ಎಕ್ಸ್ ಜಾಗದಾಗ Fe ಇತ್ತಂದ್ರೆ ಕಬ್ಬಿಣ ತಾಮ್ರಕ್ಕಿಂತಲೂ ಅತಿ ಹೆಚ್ಚು ಕ್ರಿಯಾಶೀಲವಾದಂಥ ಧಾತು. ಇದು ಏನು ಮಾಡುತ್ತಪ್ಪ ಅಂದ್ರೆ ಈ ಸಂಯುಕ್ತದಲ್ಲಿರುವಂಥ ತಾಮ್ರವನ್ನು ಪಲ್ಲಟಗೊಳಿಸಿ SO4 ತೆಗೆದುಕೊಂಡು FeSO4 ಅಂತ ಆಗುತ್ತೆ. ಇಲ್ಲಿ ನೋಡ್ರಿ, ನಮಗೇನು ಕೇಳ್ಯಾರ? ಎಕ್ಸ್ ಧಾತು ಯಾವುದು? ಹೌದಾ, ಎಕ್ಸ್ ಧಾತು ಯಾವುದಪ್ಪ ಅಂದ್ರೆ Fe. ನೆಕ್ಸ್ಟ್ Y ಪ್ರತಿನಿಧಿಸುವುದು ಸಂಯುಕ್ತದ ಅಣುಸೂತ್ರ. ಮೊದಲ CuSO4 ಎಂಬುದು ಸಂಯುಕ್ತ ಇತ್ತು. Fe ಎಂಬುದು ಕ್ರಿಯಾಶೀಲವಾದಂಥ ಧಾತು. ತಾಮ್ರಕ್ಕೆ ಹೋಲಿಸಿದರೆ ಅದು ಏನಾಗುತ್ತಪ್ಪ ಅಂದರೆ SO4 ತಗೊಂಡು Y ಎಂಬುದು FeSO4 ಎಂಬ ಒಂದು ಹೊಸ ಸಂಯುಕ್ತ ವಸ್ತು ಉಂಟಾಗುತ್ತೆ. ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗುತ್ತದೆ. 2 ಅಂಕಗಳಲ್ಲಿ ಕೊನೆಯ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನು ಬರೆಯಿರಿ ಮತ್ತು ಎಲ್ಲ ಭಾಗಗಳನ್ನು ಗುರುತಿಸಿ. ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ಇಲ್ಲಿ 2 ಗ್ರಾಫೈಟ್ ದಂಡಗಳನ್ನು ತೆಗೆದುಕೊಳ್ತೀವಿ. ಒಂದನ್ನಕ್ಕೆ ಆ್ಯನೋಡ್ ಅಂತ, ಇನ್ನೊಂದಕ್ಕೆ ಕ್ಯಾಥೋಡ್ ಅಂತ ಹೆಸರು ಕೊಡ್ತೀವಿ. ಒಂದು ಬ್ಯಾಟರಿಯನ್ನು ತಗೊಳ್ಬೇಕು, ಒಂದು ಪ್ರಣಾಳ, ಈ ಪ್ರಣಾಳದ ಭಾಗಗಳನ್ನು ಗುರುತಿಸಬೇಕು. ನೆಕ್ಸ್ಟ್ ಇಲ್ಲಿ ಏನು ಪ್ರಶ್ನೆ ಕೇಳ್ಬೋದು? ಒಂದು ವೇಳೆ ಡಯಾಗ್ರಾಮ್ ಕೇಳಿಕಂದ್ರೆ ಇದ್ರ ಮೇಲೆ ಏನು ಪ್ರಶ್ನೆ ಕೇಳ್ಬೋದು? ಇಲ್ಲಿ ಆ್ಯನೋಡ್ನಲ್ಲಿ ಬಿಡುಗಡೆ ಆಗುವಂಥ ಅನಿಲ ಯಾವುದು? ಕ್ಯಾಥೋಡ್ನಲ್ಲಿ ಬಿಡುಗಡೆ ಅಂತ ಆಗುವ ಅನಿಲ ಯಾವುದು? ನಾವು ನೀರಿನ ವಿದ್ಯುತ್ ವಿಭಜನೆಯನ್ನು ಮಾಡುವುದರಿಂದ ನಮಗೆ ನೀರಿನ ಅಣುಸೂತ್ರ ಗೊತ್ತಿರಬೇಕು, H2O. ಇಲ್ಲಿ ಇವೆರಡೇ ಅನಿಲಗಳು ಬಿಡುಗಡೆ ಆಗ್ತವೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇಲ್ಲಿ ಆ್ಯನೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲ ಆಕ್ಸಿಜನ್, ಆ್ಯನೋಡ ಆಕ್ಸಿಜನ್, ಈ ಥರ ನೆನ್ಪಿಟ್ಕೋರಿ. ನೆಕ್ಸ್ಟ್ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಮತ್ತು ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ ಏನು ಕೇಳ್ಬೋದಪ್ಪ ಅಂದ್ರೆ, ಆ್ಯನೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲದ ಪ್ರಮಾಣಕ್ಕಿಂತ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲದ ಪ್ರಮಾಣ ಏನಾಗಿರ್ತದೆ? ಹೆಚ್ಚಾಗಿರುತ್ತದೆ, ಏಕೆ ಅಂತ ಕೇಳ್ತಾರೆ. ಆವಾಗ ನೀರಿನ ಅಣುಸೂತ್ರ H2O, ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಂಬ 2 ಮೂಲವಸ್ತುಗಳಿಂದ ಮಾಡಲ್ಪಟ್ಟಿದೆ. ಇದರ ರಾಸಾಯನಿಕವಾಗಿ ನಿರ್ದಿಷ್ಟವಾದ ಅನುಪಾತದಲ್ಲಿ 2:1 ಅಂದರೆ ಹೈಡ್ರೋಜನ್ 2 ಪ್ರಮಾಣದಲ್ಲಿದೆ, ಆಕ್ಸಿಜನ್ 1 ಪ್ರಮಾಣದಲ್ಲಿದೆ. ನೀರಿನ ಅಣುಸೂತ್ರದಲ್ಲಿ ಹೈಡ್ರೋಜನ್ ಹೆಚ್ಚಿಗೆ ಇರುವುದರಿಂದ ಇಲ್ಲಿ ಆ್ಯನೋಡ್ನಲ್ಲಿ ಬಿಡುಗಡೆಯಾಗುವ ಆಕ್ಸಿಜನ್ಗಿಂತ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂಥ ಹೈಡ್ರೋಜನ್ ಅಧಿಕವಾಗಿರುತ್ತದೆ ಅಂತ ಆನ್ಸರನ್ನು ನಾವು ಬರೀಬೋದು. ಇಲ್ಲಿವರೆಗೆ ತರಗತಿಯನ್ನು ವೀಕ್ಷಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೇ ರೀತಿ ಮುಂದಿನ ತರಗತಿಯನ್ನು ಕೇಳಿಕೊಂಡು ನಿಮ್ಮ SSLC ವಾರ್ಷಿಕ ಪರೀಕ್ಷೆಗೆ ಒಳ್ಳೆಯ ರೀತಿಯಿಂದ ತಯಾರಿಯನ್ನು ನಡೆಸಿರಿ ಅಂತ ಹೇಳುತ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸುತ್ತೇವೆ. ಮತ್ತೊಮ್ಮೆ ಧನ್ಯವಾದಗಳು.